ನನ್ನ ಹೆಸರು ಸುಚಿತ್ರಾ ಅಂತ ಸರ್. ಬಸವೇಶ್ವರ ಗರ್ಲ್ಸ್ PU ಕಾಲೇಜಲ್ಲಿ ನಾನು ಸೆಕೆಂಡ್ PU ಓದಿದೆ. ಸೆಕೆಂಡ್ PU ರಿಸಲ್ಟ್ ಮೊನ್ನೆ ಬಂತು. ನಾನು 98% ಬಂದಿದೆ. 588 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀನಿ ಔಟ್ ಆಫ್ 600. ಮಠದ ಸ್ವಾಮಿ ಸಿದ್ಧಲಿಂಗ ಸ್ವಾಮಿ ಅವರ ಆಶೀರ್ವಾದದಿಂದ ಆಗಿರ್ಬೋದು, ಮತ್ತು ನಮ್ಮ ಟೀಚರ್ ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಮೇಡಮ್ ಸಪೋರ್ಟ್ ಆಗಿರ್ಬೋದು, ಇವರೆಲ್ಲರಿಂದ ನಮ್ಮ ಪರ್ಸೆಂಟೇಜ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಟೀಚರ್ಸ್ ಏನೇನು ಕೊಡ್ತಾರೆ ಮೆಟೀರಿಯಲ್ ಮತ್ತು ಅವರ ಗೈಡೆನ್ಸ್ ಏನೇನಿದೆ ಎಲ್ಲನೂ ನಾನು ಫಾಲೋ ಮಾಡ್ಕೊಂಡು ಹೋದೆ. ಪ್ರತಿ ಟೈಮ್ ಲೈಕ್ ಏನೇ ಡೌಟ್ ಬಂದರೂ ಟೀಚರ್ಸ್ ಹತ್ರ ಕೇಳಿ ಸಾಲ್ವ್ ಮಾಡ್ಕೊತಿದ್ದೆ. ಯಾವತ್ತೂ ಹಿಂಜರಿಲಿಲ್ಲ. ಡೌಟ್ ಕೇಳಕ್ಕೆ ಏನು ಅನ್ಕೊತಾರೋ ಏನು ಅಂತ ಅನ್ಕೊಂಡಿಲ್ಲ. ಡೌಟ್ನ ಕೇಳಿ ನನ್ನ ಡೌಟ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ನನ್ನ ಕಾನ್ಸೆಪ್ಟನ್ನ ನೀಟಾಗಿ ಕ್ಲಾರಿಟಿ ತೊಗೊಂಡು ನಮ್ಮ ಟೀಚರ್ ಸಪೋರ್ಟ್ಸಿಂದ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ಗೆ ಆಗಿರ್ಬೋದು, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ಗೆ ಆಗಿರ್ಬೋದು, ನಾನು ನನ್ನ ಹೃದಯಪೂರ್ವಕ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಸರ ಅಂತ, ನಾನು ಬಸವೇಶ್ವರ PU ಕಾಲೇಜಲ್ಲಿ ಸೆಕೆಂಡ್ PU ಓದ್ತಾ ಮುಗಿಸಿದ್ದೀನಿ. ನನ್ನ ಸೆಕೆಂಡ್ PU ರಿಸಲ್ಟ್ಸ್ ಬಂತು 586% ಮಾರ್ಕ್ಸ್ ಬಂದಿದೆ. 97.6% ಬಂದಿದೆ. ನನಗೆ ತುಂಬ ಖುಷಿಯಾಗಿದೆ. ನಾನು ಆ್ಯಕ್ಚುಲಿ ಈ ಕಾಲೇಜಿಗೆ COC ಸ್ಟೂಡೆಂಟಾಗಿ ಬಂದಿದ್ದು. ಆದರೂ ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾವುದೇ ರೀತಿಯಾದ ಪಾರ್ಶಾಲಿಟಿ ಮಾಡ್ದಂಗೆ ನಂಗೆ ಏನೇ ಡೌಟ್ ಇದ್ದರೂ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಎಷ್ಟೋ ಸತಿ ನಂಗೆ ನಾನು ಬೇರೆ ಕಾಲೇಜಲ್ಲಿ ಓದ್ತಿದ್ದಾಗ ಪ್ರಾಕ್ಟಿಕಲ್ಸ್ ನಾಲೆಡ್ಜೇ ಇರಲಿಲ್ಲ. ಆದರೆ ಈ ಕಾಲೇಜಿಗೆ ಬಂದಮೇಲೆ ನಾನು ಪ್ರಾಕ್ಟಿಕಲಲ್ಲಿ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಎಲ್ಲ ನಮ್ಮ PCMB ಟೀಚರ್ಸ್ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟು ನನ್ನೊಬ್ಳಿಗೋಸ್ಕರನೇ ಎಷ್ಟು ಸತಿ ಕೇಳಿದ್ರು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಯಾವಾಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಮತ್ತು ನನ್ನ ಪೇರೆಂಟ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ಗ್ರೇಟ್ಫುಲ್ ಆಗಿರ್ತೀನಿ. ಈಗ ಮುಂದೆ ಏನಾಗಬೇಕು ಅಂತ ಇಷ್ಟಪಡ್ತೀನಿ? ನಾನು ಮುಂದೆ UPSC ಮಾಡಬೇಕು ಅಂತ ಇದ್ದೀನಿ ಸರ್.